ಅಕಾಲಿಕ ಮಳೆ, ದ್ರಾಕ್ಷಿ ಬೆಳೆ ನಷ್ಟ, ರೈತನ ಕಣ್ಣಲ್ಲಿ ನೀರು. ಅಥಣಿ ಭಾಗದಲ್ಲಿ ದ್ರಾಕ್ಷಿ ಬೆಳೆಗಾರರಿಗೆ ಈ ಬಾರಿ ಉತ್ತಮ ಬೆಲೆ ಸಿಗುವ ನಿರೀಕ್ಷೆ ಇದ್ದರೂ ಆಕಸ್ಮಿಕ ಮಳೆ, ಗಾಳಿ ಮತ್ತು ಆನೆಕಲ್ಲು ಮಳೆಯ ಪರಿಣಾಮ ರೈತರಿಗೆ ಭಾರೀ ಹೊಡೆತ ಬಿದ್ದಿದೆ. ಈ ಬಾರಿ ದ್ರಾಕ್ಷಿಗೆ ಉತ್ತಮ ಬೆಲೆ ಸಿಗುವ ನಿರೀಕ್ಷೆ ಇಟ್ಟುಕೊಂಡಿದ್ದ ರೈತರಿಗೆ ಪ್ರಕೃತಿ ವಿಕೋಪ ದೊಡ್ಡ ಹೊಡೆತ ನೀಡಿದೆ. ಆಕಸ್ಮಿಕವಾಗಿ ಸುರಿದ ಮಳೆ, ಗಾಳಿ ಮತ್ತು ಆನೆಕಲ್ಲು ಮಳೆಯಿಂದಾಗಿ ಒಣ ದ್ರಾಕ್ಷಿ ತಯಾರಕ ಕೇಂದ್ರದಲ್ಲಿ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗಿದೆ. ಅನೇಕ ರೈತರು ಸಾಲ ಮಾಡಿಕೊಂಡು ದ್ರಾಕ್ಷಿ ಬೆಳೆ ಬೆಳೆದಿದ್ದು ಉತ್ತಮ ಉತ್ಪಾದನೆ ಕೂಡ ಕಂಡಿದ್ದರು. ಆದರೆ ಈ ಅಕಾಲಿಕ ಮಳೆಯ ಪರಿಣಾಮ ಎಲ್ಲವೂ ಹಾಳಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಅಥಣಿಯ ಮಾಜಿ ಶಾಸಕರಾದ ಶಹಜಾನ್ ಡಂಗುರಗ ಅವರು ಪ್ರತಿಕ್ರಿಯೆ ನೀಡಿದ್ದು, ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ತಕ್ಷಣವೇ ದ್ರಾಕ್ಷಿ ಬೆಳೆಗಾರರ ನೆರವಿಗೆ ಬರಬೇಕು ಎಂದು ಆಗ್ರಹಿಸಿದ್ದಾರೆ. ರೈತರು ಈಗಾಗಲೇ ಸಾಲ ಮಾಡಿ ಬೆಳೆ ಬೆಳೆದಿದ್ದಾರೆ, ಉತ್ತಮ ಫಲಿತಾಂಶ ಕೂಡ ಬಂದಿದೆ. ಆದರೆ ಪ್ರಕೃತಿ ವಿಕೋಪದಿಂದ ಎಲ್ಲ ಹಾಳಾಗಿದೆ. ಸರ್ಕಾರ ತಕ್ಷಣವೇ ಪರಿಹಾರ ಘೋಷಿಸಬೇಕು ಎಂದು ಶಹಜಾನ್ ಡಂಗುರಗರವರು ಹೇಳಿದ್ದಾರೆ. ಒಟ್ಟಿನಲ್ಲಿ ದ್ರಾಕ್ಷಿ ಬೆಳೆಗಾರರ ಸಂಕಷ್ಟಕ್ಕೆ ಸರ್ಕಾರ ಎಷ್ಟು ಬೇಗ ಸ್ಪಂದಿಸುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ವರದಿ ವಿಠ್ಠಲ್ ಕೋಕಾಟೆ, ನಕ್ಷತ್ರ ನ್ಯೂಸ್, ಅಥಣಿ. ಅಥಣಿ ತಾಲೂಕಿನ ಹಾಗೂ ನಮ್ಮ ನಾಡಿನ ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ಇಂತಹ ಒಂದು ಹಬ್ಬದ ವಾತಾವರಣದಲ್ಲಿಯೂ ಸಹಿತ ನಾವು ದ್ರಾಕ್ಷಿ ಬೆಳೆಗಾರರು ಇವತ್ತು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಕಸ್ಮಾತಾಗಿ ಭಯಂಕರ ಬಿರುಗಾಳಿ ಹಾಗೂ ಮಳೆ ಅಷ್ಟೇ ಅಲ್ಲ, ಆಲೆಕಲ್ಲಿನಿಂದ ಏನು ಒಂದು ದ್ರಾಕ್ಷಿಯನ್ನು ಕಟಾವು ಮಾಡಿ ಒಣ ದ್ರಾಕ್ಷಿ ಮಾಡಲಿಕ್ಕೆ ನೂರಾರು ರೈತರು ಇವತ್ತೇನು ಶೆಡ್ನಲ್ಲಿ ಮಾಲ್ಗಳನ್ನು ಹಾಕಿದ್ರು, ಅದೆಲ್ಲ ತೊಯ್ದು ಇವತ್ತು ಅಷ್ಟೇ ಅಲ್ಲ ಬಟ್ಟಿ ಮಾಡಲಿಕ್ಕೆ ಒಣಗಿಸ್ಲಿಕ್ಕೆ ಹಾಕಿರುವಂಥದ್ದು ಸಹಿತ ದ್ರಾಕ್ಷಿ ತೊಯ್ದು ಬಹಳಷ್ಟು ಹಾನಿಯಾಗಿದೆ. ಒಂದು ಸಲ ದ್ರಾಕ್ಷಿ ಒಣಗೋಕ್ಕಿಂತ ಮುಂಚೆ ಇದೊಂದು ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ತೊಯ್ದರೆ ಅದರ ಗುಣಮಟ್ಟ ಕಳ್ಕೊತದೆ. ಅದು ಮುಂದುವರೆದು ಬೇಗನೆ ಒಣಗದಿದ್ದರೆ ಅದು ಕೊಳೆಯುವಂಥ ಸಂದರ್ಭ. ಅಂದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂದಂಗೆ ರೈತರು ಇಲ್ಲಿವರೆಗೆ ಬೆಳೆದಿರುವಂಥದ್ದು ಅದು ಹಾನಿ ಆದ್ರೆ ಇದು ಭಯಂಕರ ರೈತರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಅನೇಕ ಸಲ ಸಂಸ್ಕರಣಾ ಪ್ರಕ್ರಿಯೆಯಲ್ಲಿರುವಂತಹ ಒಂದು ಒಣದ್ರಾಕ್ಷಿಗೆ ಒಂದು ಪರಿಹಾರದ ಒಂದು ಯಾವುದಾದ್ರೂ ಒಂದು ವಿಮೆ ಆಗಲಿ ಅಥವಾ ಒಂದು ನೀತಿ ರೂಪಿಸಬೇಕಂತ ಹೇಳಿ ಭಾಳ ವರ್ಷಗಳಿಂದ ಆಗ್ರಹಿಸ್ತಾ ಬಂದಿದ್ದೇವೆ. ಆದರೂ ಇಲ್ಲಿವರೆಗೆ ಈ ಒಂದು ಪ್ರಕ್ರಿಯೆಗೆ ಇವತ್ತಿನ ತನಕ ಯಾವುದೇ ಒಂದು ನೀತಿ ಅಥವಾ ವಿಮೆಯನ್ನು ರೂಪಿಸಿಲ್ಲ. ಅದು ಆದಷ್ಟು ಬೇಗನೆ ಮಾಡಬೇಕಂತೇಳಿ ಇನ್ನೊಂದು ಸಲ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಈ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಈ ಕುರಿತು ಒಂದು ವರದಿಯನ್ನು ಆದಷ್ಟು ಬೇಗನೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಸಲ್ಲಿಸಬೇಕು ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕು, ರೈತರ ಸಹಾಯಕ್ಕಾಗಿ ಬರಬೇಕು ಅಂಥೇಳಿ ನಾನು ಅಥಣಿ ತಾಲೂಕಿನ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ದ್ರಾಕ್ಷಿ ಬೆಳೆಗಾರರ ವತಿಯಿಂದ ಆಗ್ರಹ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ರೈತರು ಧೈರ್ಯದಿಂದ ಇರಬೇಕಂತೇಳಿ ರೈತರಿಗೆ ಸಹಿತ ನಾನು ಮನವಿ ಮಾಡ್ತೀನಿ.